ನಮಸ್ಕಾರ. ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಿರುವಂತಹ ಬೆಳಕು ಚೆಲ್ಲುತ್ತಿರುವಂತಹ ವಿಚಾರ ಯಾವ ಭಾಗದ್ದು ಅಂದ್ರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಅಂಗನವಾಡಿಯ ಅವಸ್ಥೆ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ. ಇದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮೇದಾರಹಟ್ಟಿಯ ವಾರ್ಡ್ ವಾರ್ಡ್ ನಂಬರ್ 29ರಲ್ಲಿ ಈ ಮೇದಾರಹಟ್ಟಿಯಲ್ಲಿ ಬರುತ್ತೆ. ಅಲ್ಲಿ ಈ ಒಂದು ಅಂಗನವಾಡಿಯ ಕೇಂದ್ರ ಅವಸ್ಥೆಯ ಗೂಡಾಗಿದೆ, ಅವ್ಯವಸ್ಥೆಯ ಆಗಾರವಾಗಿದೆ. ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳು ಈ ದುಸ್ಥಿತಿಯಲ್ಲಿ ಇದ್ವು ಅಂತ ನಾವು ಹೇಳ್ತಾ ಇದ್ವಿ. ಈಗ ಅಂಗನವಾಡಿ ಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ನೋಡಿ, ನಾವು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಅಂಗನವಾಡಿ ಇದೆ ಅನ್ನೋದನ್ನ. ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ. ಒಂದು ಅಂಗನವಾಡಿ ಎಷ್ಟು ರೀತಿ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಿರಬೇಕು ಅನ್ನೋದಕ್ಕೆ ನೋಡಿ ಈ ಯಾವ ರೀತಿ ಅಧ್ವಾನ ಆಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಒಂದು ರೀತಿಯ ಭೂತ ಬಂಗಲೆಯಾಗಿದೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮೇದಾರಹಟ್ಟಿಯ ಅಂಗನವಾಡಿ ಕೇಂದ್ರ. ಸರ್ಕಾರಿ ಶಾಲೆಗಳ ಸ್ಥಿತಿ ಒಂದು ಕಡೆ ಆದ್ರೆ ಈ ಬಾಲವಾಡಿಗಳು ಅಂಗನವಾಡಿಗಳ ಕತೆ ಇನ್ನೊಂದು ಕಡೆ ಆಗ್ತಾ ಇದೆ. ಏನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದೆ? ಸೊ ಜವಾಬ್ದಾರಿ ಇರುತ್ತೆ, ಕೋಟಿಗಟ್ಟಲೆ ಹಣವನ್ನ ಮೀಸಲಿಡ್ತಾರೆ. ಸೊ ಆ ಹಣ ಎಲ್ಲ ಎಲ್ಲಿಗೆ ಹೋಗ್ತದೆ ನೋಡಿ. ಈ ರೀತಿ ಅಲ್ಲಿ ಚಿಕ್ಕ ಮಕ್ಕಳು ಬರ್ತಾ ಇರ್ತಾರೆ. ಒಂದು ರೀತಿ ಹಾಳ ಕೊಂಪೆ ಆಗಿದೆ. ಒಂದು ಅಂಗನವಾಡಿ ಕೇಂದ್ರ ಅದೆಷ್ಟರ ಮಟ್ಟಿಗೆ ಅಧ್ವಾನ ಆಗ್ಬೇಕು ಅದೆಲ್ಲದಕ್ಕೂ ಇದು ಸಾಕ್ಷಿಯಾಗಿದೆ ನೋಡಿ. ಈ ಏನು ತುಮಕೂರಿನ ಮೇದಾರಹಟ್ಟಿ ವಾರ್ಡ್ ನಂಬರ್ 29ರ ಮೇದಾರಹಟ್ಟಿಯ ಅಂಗನವಾಡಿ ಕೇಂದ್ರದ ಕತೆ ಇದು. ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ. ಇಂಥ ಒಂದು ಪಾಳು ಭೂತದ ಬಂಗಲೆ ರೀತಿ ಇರುವಂತ ಈ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನು ಕಳಿಸಿ ಏನು ಮಾಡಬೇಕಾಗಿದೆ? ಏನಾದ್ರು ಕುಸಿದು ಬಿದ್ರೆ ಆ ಕಂದಮ್ಮಗಳ ಗತಿ ಏನು ನೋಡಿ. ಯಾವ ರೀತಿ ಹಾಳು ಕೊಂಪೆ ಆಗಿದೆ, ಕಸದ ಗೂಡಾಗಿದೆ ಅನ್ನೋದಕ್ಕೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ನಾವು ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ರಾಜ್ಯದ ಎಲ್ಲಾ ಭಾಗದ ತಾಲೂಕಿನ ಜಿಲ್ಲೆಗಳ ಏನು ಬೇರೆ ಬೇರೆ ಇಲಾಖೆಗಳ ಸ್ಥಿತಿಗತಿಯನ್ನು ಅನಾವರಣ ಮಾಡ್ತಾ ಇದೀವಿ ನೋಡಿ. ಈಗ ಯಾವ ರೀತಿ ಅಧ್ವಾನ ಆಗಿದೆ ಸ್ಥಿತಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ತುಮಕೂರು ಜಿಲ್ಲೆಯ ಶಿರಾದ ಮೇದಾರಹಟ್ಟಿ ವಾರ್ಡ್ ನಂಬರ್ 29ರ ಅಂಗನವಾಡಿ ಕೇಂದ್ರದ ಅಧೋಗತಿಯನ್ನು ನಾವು ಈಗ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಸರ್ಕಾರ ಖರ್ಚು ಮಾಡ್ತಿರುವಂತಹ ಹಣ ಎಲ್ಲಿಗೆ ಹೋಗ್ತಾ ಇದೆ? ಶಿರಾ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನೋಡಿ, ನೀವೇ ನೋಡಿ ಅದೆಷ್ಟರ ಮಟ್ಟಿಗೆ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಅಧಿಕಾರಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರೋ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಂದು ಅಂಗನವಾಡಿ ಕೇಂದ್ರ ಅಂದ್ರೆ ಅದನ್ನ ಯಾವ ರೀತಿ ನಿರ್ಮಿಸಬೇಕಾಗಿತ್ತು? ಅಲ್ಲಿ ಮೂಲಭೂತ ಸೌಲಭ್ಯಗಳಿರಬೇಕಾಗಿತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕಾಗಿತ್ತು, ಸ್ವಚ್ಛವಾದ ಗಾಳಿ ಬೆಳಕು ಬರುವಂತ ವ್ಯವಸ್ಥೆ ಇರಬೇಕಾಗಿತ್ತು, ಮಕ್ಕಳು ಅತ್ಯಂತ ಉತ್ಸಾಹದಿಂದ ಕಲಿಯುವಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಇದನ್ನ ನೋಡಿದ್ರೆ ಒಳ್ಳೆ ಆರ್ಆರ್ ಮೂವಿ ನೋಡ್ದಂಗೆ ಆಗುತ್ತೆ ನಮ್ಗೆ. ಈ ಭೂತ ಬಂಗಲೆ ಅಂತ ಹೇಳ್ತೀವಲ್ಲ, ಹಂಗೆ ಇದೆ ಇದು. ಮಕ್ಕಳು ಯಾರಾದ್ರೂ ಬರಕ್ಕಾಗತ್ತೇನ್ರಿ? ಕಲ್ಸಕ್ಕಾಗತ್ತೇನ್ರಿ? ಮತ್ತಲ್ಲಿ ಪ್ರತಿ ತಿಂಗಳು ಕೂಡ ಗರ್ಭಿಣಿಯರು ಕೂಡ ಬಂದು ಒಂದಷ್ಟು ಸರ್ಕಾರ ಕೊಡ ಮಾಡುವಂತ ಏನು ಪೌಷ್ಟಿಕಾಂಶಗಳನ್ನ ಕಿಟ್ ಅನ್ನ ಪಡ್ಕೊಂಡು ಹೋಗ್ತಾರಂತೆ. ಅವ್ರಿಗೂ ಕೂಡ ಇದು ಅಪಾಯ ಅಲ್ಲ. ಶಿರಾ ತಾಲೂಕಿನ ಜನರ ಗಮನಕ್ಕೆ ಇದು ಬಂದಿಲ್ವಾ? ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಯೋಚನೆ ಮಾಡ್ಬೇಕು ನೋಡಿ. ಶಿರಾದ ಜನರೇ, ನಿಮ್ಮ ತಾಲೂಕಿನ ಮೇದಾರಹಟ್ಟಿಯ ಅಂಗನವಾಡಿಯ ಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನೀವೇ ನೋಡ್ಕೊಳ್ಳಿ. ಕೋಟಿಗಟ್ಟಲೆ ಹಣವನ್ನ ಸರ್ಕಾರ ಕೊಡ್ತಾ ಇದೆ. ಆ ಹಣ ಎಲ್ಲೋಗ್ತಾ ಇದೆ?
ಒಂದು ಸರಿಯಾದ ಸುಸಜ್ಜಿತವಾದಂತ ಕೊಠಡಿಯನ್ನ ನಿರ್ಮಾಣ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ನೀವೆಲ್ಲ ಯಾಕೆ ಬೇಕು? ಶಾಸಕರು ಯಾಕೆ ಬೇಕು? ಅಧಿಕಾರಿಗಳು ಯಾಕೆ ಬೇಕು? ಇಲಾಖೆ ಯಾಕೆ ಬೇಕು? ಶಿಕ್ಷಣ ಇಲಾಖೆ ಯಾಕೆ ಬೇಕು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾಕೆ ಬೇಕು? ಇದನ್ನ ಯಾರಾದ್ರೂ ಅಂಗನವಾಡಿ ಕೇಂದ್ರ ಅಂತ ಅಂತಾರ? ಪಾಳು ಬಿದ್ದ ಜಾಗದಲ್ಲಿ ಮಕ್ಕಳಿಗೆ ಶಿಕ್ಷಣ ಕಲಿಸ್ತೀವಿ, ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ ಇದು ಏನಿದು? ನೋಡಿ, ಬಾಲ್ಯದಲ್ಲೇ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ, ಕಲಿಕೆಯ ಬಗ್ಗೆ ಒಂದು ಆಸಕ್ತಿಯನ್ನು ಹುಟ್ಟಿಸುವ ರೀತಿಯಲ್ಲಿ ನಮ್ಮ ವ್ಯವಸ್ಥೆ ಕೆಲಸ ಮಾಡಬೇಕು. ಮಕ್ಕಳಿಗೆ ಆ ಕೊಠಡಿಗೆ ಬರೋದಕ್ಕೆ ಒಂದು ಖುಷಿ ಅನಿಸ್ಬೇಕು, ಒಳ್ಳೆಯ ಸ್ವಚ್ಛವಾದಂತಹ ಗಾಳಿ ಸಿಗಬೇಕು. ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ಅಧ್ವಾನದಿಂದ ಕೂಡಿದೆ ಅಂತಂದ್ರೆ ಪ್ರಾಣಿಗಳು ಕೂಡ ಅಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕೆ ಅಧ್ವಾನ ಆಗಿದೆ. ಓಕೆ, ಅಲ್ಲಿನ ಏನು ಸಂಬಂಧಪಟ್ಟ ಕೌನ್ಸಿಲರ್ ಇರ್ಬೋದು, ಅಲ್ಲಿನ ಸಿಬ್ಬಂದಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವ್ರೇನು ಉತ್ತರ ಕೊಡ್ತಾರೆ, ಏನ್ ಹೇಳ್ತಾರೆ ನೋಡೋಣ. ವಾರ್ಡ್ನಲ್ಲಿ ಅಂಗನವಾಡಿದು ಸಮಸ್ಯೆ ಆಗಿದೆ. ಇದು ಅಂಗನವಾಡಿಗೆ ಹಿಂದೆ ಹೊಸದಾಗಿ ಅಲಾಟ್ ಆದಂಥ ಅಂಗನವಾಡಿ ಇದು 29ನೇ ವಾರ್ಡ್ಗೆ. ಈಗ ಇದಕ್ಕೆ ಜಾಗ ಇರಲಿಲ್ಲ. ಹಿಂದೆ ಏನು ಮಾಡಿದ್ರು, ಈಗ ಅಲಾಟ್ ಆದ ತಕ್ಷಣ ಟೆಂಪರರಿ ಯಾವುದೋ ಒಂದು ಜಾಗ ನೋಡಿ ಇದು ಮಾಡಬೇಕಿತ್ತು. ಹಾಗಾಗಿ ಯಾವುದೋ ಒಂದು ಬಿಲ್ಡಿಂಗ್ ಅವಾಗ ಚೆನ್ನಾಗಿತ್ತು, ಈ ಬಿಲ್ಡಿಂಗ್ಗೆ ಹೊಸ ಬಿಲ್ಡಿಂಗ್ ಹಾಕಿದ್ವಿ. ಅದಾದಮೇಲೆ ಜಾಗ ಏನು ಮಾಡಿದ್ರು, ಜಾಗ ಅಲಾಟ್ಮೆಂಟ್ಗೆ ಹಿಂದೆ ಕಳಿಸ್ಬಿಟ್ಟಿದ್ರು. ಇಲ್ಲಿ ಬಂಬು ಬಜಾರ್ ಹತ್ರ, ಬಂಬು ಬಜಾರ್ ಹಿಂಭಾಗ ಕಳಿಸಿದ್ರು. ಅಲ್ಲಿ ಜಾಗ ಸ್ವಲ್ಪ ಕಮರ್ಷಿಯಲ್ ಆಗಿರೋದ್ರಿಂದ ಜಾಗ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿ ಎಲ್ಲ ತೀರ್ಮಾನ ಮಾಡಿ ಈಗೇನಾಗಿದೆ, ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಒಂದು ಒಳ್ಳೆ ಜಾಗ ಇದೆ. ಆ ಜಾಗನ ಈಗ ಅಲಾಟ್ ಮಾಡಿಸಿದ್ದೀವಿ. ಈಗ DC ಆಫೀಸ್ಗೆ ಅಲಾಟ್ಮೆಂಟ್ ಹೋಗಿದೆ. ಈಗ ಬಂದ ತಕ್ಷಣ ಈ ವೀಕಲ್ಲೇ ಅಂದರೆ ಇನ್ನೊಂದು 15-20 ದಿವಸದಲ್ಲೇ ಆಗುತ್ತೆ. ಹೀಗಾಗಿ ಅಲ್ಲೇ ಹೊಸ ಬಿಲ್ಡಿಂಗ್ ಅದು ಆಗುತ್ತೆ. ಇಲ್ಲೇನಾಗಿದೆ ಅಂದರೆ, ಇದು ಸ್ವಲ್ಪ ಅಫಿಷಿಯಲ್ ಏರಿಯಾ ಆಗಿರೋದ್ರಿಂದ ಜಾಸ್ತಿ ಈ 29ನೇ ವಾರ್ಡ್ಗೆ ಈಗ ಜಾಜಿಕಟ್ಟಿನ ಸೇರಿರೋದ್ರಿಂದ 2 ಅಂಗನವಾಡಿ ಆಗಿದ್ದಾವೆ. ಅಂದರೆ ರೋಡಿಂದ ಆ ಕಡೆ ಸ್ವಲ್ಪ ದೂರ ಆಗುತ್ತೆ. ಆ ಕಡೆ ರೋಡಿಂದ ಆ ಕಡೆ ಆಗಿರೋದ್ರಿಂದ ಅಲ್ಲಿ ಅಡ್ಮಿಷನ್ ಇದೆ, ಅಲ್ಲಿ ಹೊಸ ಬಿಲ್ಡಿಂಗ್ ಇದೆ, ಸ್ವಂತ ಬಿಲ್ಡಿಂಗು ಐತೆ, ಅಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಇಲ್ಲಿ ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಹೊಸ ಜಾಗ ಅಲಾಟ್ಮೆಂಟ್ ಮಾಡಿಸಿದ್ದೀವಿ. ಇಲ್ಲೇನಾಗುತ್ತೆ ಅಂತಂದ್ರೆ, ಇಲ್ಲಿ ಸ್ವಲ್ಪ ಮಕ್ಳುಗಳು ಜಲ್ದಿ ಸೇರ್ಸಲ್ಲ. ಇಲ್ಲಿ ಮಕ್ಳುಗಳನ್ನ ಏನ್ ಮಾಡ್ತಾರೆ, ಎಲ್ಲ ತಕ್ಷಣ ಮಕ್ಳುಗಳೆಲ್ಲ ಕಾನ್ವೆಂಟು ಅಂತ ಕಡೆ ಎಲ್ಲ ದೊಡ್ಡ ಸ್ವಲ್ಪ ಶ್ರೀಮಂತರು ಜಾಸ್ತಿ ಇರೋದ್ರಿಂದ ಬೇರೆ ಕಡೆ ಸೇರಿಸ್ತಾರೆ. ಕೆಲವು ಸ್ವಲ್ಪ ಅಡ್ಮಿಷನ್ಸ್ಗಳು ಕಮ್ಮಿ. ಹಾಗಾಗಿ ನಾವು ಇಲ್ಲಿ ಮೇಡಮ್ ಅವ್ರಿಗೆ ಪ್ರತಿ ಸಲನೂ ಬಂದಾಗಲೂ ಹೇಳ್ತಾ ಇರ್ತೀವಿ, ಇಲ್ಲ ಮೇಡಮ್ ಹೋಗಿ ನೀವು ಕನ್ವಿನ್ಸ್ ಮಾಡಿ, ಏನಾದರೂ ಮಾಡಿ ನೀವು ಅಂಗನವಾಡಿಗೆ ಬರಂಗೆ ಇದು ಮಾಡಬೇಕು ಅಂತ. ಪಾಪ ಮೇಡಮ್ ಅವರು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಎಲ್ಲ ಕನ್ವಿನ್ಸ್ ಮಾಡಿ ಮಕ್ಕಳನ್ನ ಅಡ್ಮಿಷನ್ ಮಾಡಂಗೆ ಮಾಡಿದ್ದಾರೆ. ಅದ್ರ ಜೊತೆ ಈಗ ಎಲ್ಲೂ ಬಿಲ್ಡಿಂಗ್ ಸಿಗ್ತಾ ಇಲ್ಲ, ಅರ್ಜೆಂಟಿಗೆ ಅಲ್ಲೂ ಮೊನ್ನೆ ಶಿಫ್ಟ್ ಮಾಡೋಣ ಅಂತೇಳಿ ಅವ್ರಿಗೂ ಓನರ್ಗೂ ಹೇಳಿದ್ವಿ. ಅವ್ರ ಓನರ್ಗಳು ಏನಂದ್ರೆ, ಇದು ಜಾಸ್ತಿ ಬಾಡಿಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಬಿಲ್ಡಿಂಗ್ಗಳು ಕೊಡಲ್ಲ. ಹಂಗಾಗಿ ಮೊನ್ನೆ ಓನರ್ನು ಇಲ್ಲ ಖಾಲಿ ಮಾಡಿರಿ ಅಂತ ಅವರು ಇದು ಮಾಡಿದ್ರು. ಇಲ್ಲ ಅರ್ಜೆಂಟ್ ನಮ್ಗೆ ಸ್ವಲ್ಪ ಸುಣ್ಣ ಬುಣ್ಣ ಇದು ಮಾಡಿಸ್ಕೊಡಿ, ಇನ್ನೊಂದು 6 ತಿಂಗಳೊಳಗೆ ನಾವು ಶಿಫ್ಟ್ ಮಾಡ್ತೀವಿ, ಬಿಲ್ಡಿಂಗ್ ಆಗೋಗ್ತದೆ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈಗ ಮೊನ್ನೆ ಸ್ವಲ್ಪ ರಿಪೇರಿದು ಮಾಡಿಸಿದ್ವಿ. ಹಂಗಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಈಗ ಸ್ವಲ್ಪ ಮೊನ್ನೆ ಏನೋ ಸೋರ್ತಿದೆ ಅಂತ ಇದು ಮಾಡಿದ್ರು. ಅದಕ್ಕೆ ಅವ್ರಿಗೆ ಹೇಳ್ತೀವಿ, ಓನರ್ ಏನೋ ರಿಪೇರಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಬೇರೆ ಕಡೆಗೆ ಈಗ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. 29ನೇ ವಾರ್ಡ್ನಲ್ಲಿ ಅಂಗನವಾಡಿ ಇಲ್ಲಿ ಏನಾಗಿದೆ ಅಂದರೆ, 1 ವರ್ಷದಿಂದ ಮಕ್ಕಳನ್ನ ಇಲ್ಲಿ 3 to 6 ಮಕ್ಕಳು ಕುಂದಿರಿಸಿ ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇಲ್ಲ. ಇರೋಂಥ ಮಕ್ಕಳನ್ನ ನಾಯಕನಹಟ್ಟಿ ಅಂಗನವಾಡಿ ಹತ್ರ ಇರೋದ್ರಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಮತ್ತೆ ಗರ್ಭಿಣಿ ಬಾಣಂತಿ 6 ರಿಂದ 3 ವರ್ಷದ ಮಕ್ಕಳಿಗೆ ಟೇಕನ್ ಹೋಮ್ ಅಂದ್ರೆ ಮನೆಗೆ ರೇಷನ್ ಕೊಡ್ತೀವಿ. ತಿಂಗಳಿಗೆ 1 ಸಾರಿ ಬಂದು ಕಾರ್ಯಕರ್ತೆ ಅಂಗನವಾಡಿ ಬಾಗಿಲು ತೆಗೆದು ಟೇಕನ್ ಹೋಮ್ ರೇಷನ್ ಅನ್ನು ಹಂಚಿ ಹೋಗ್ತಾರೆ. ಮತ್ತೆ ಈ ಕಾರ್ಯಕರ್ತೆಯನ್ನ ಜ್ಯೋತಿನಗರ ಅಂಗನವಾಡಿಗೆ ಇನ್ಚಾರ್ಜ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿರೋ ಸಹಾಯಕಿ ತಗೊಂಡೋಗಿ ಕರಡಿಮೂಲ ಅಂಗನವಾಡಿಗೆ ಅಲ್ಲಿ ಚಾರ್ಜ್ ಕೊಡ್ತಿದ್ದೀವಿ. ಹಂಗಾಗಿ ಇಲ್ಲಿ ಕೇಂದ್ರ ಸದಾಕಾಲ ಮುಚ್ಚಿರುತ್ತೆ. ರೇಷನ್ ಕೊಡೋ ದಿವಸ ಮಾತ್ರ 1 ದಿವಸ 2 ದಿವಸ ಅಂಗನವಾಡಿ ಓಪನ್ ಇರುತ್ತೆ. ಇಲ್ಲಿ ಯಾವುದೇ ಕಾರಣದಿಂದ ಮಕ್ಕಳನ್ನ ಕೂರಿಸ್ತಾ ಇಲ್ಲ. 1 ವರ್ಷದಿಂದ ಅಂಗನವಾಡಿ ನಡೀತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, 1 ವರ್ಷದಿಂದ ಸುಮಾರು 1 ವರ್ಷದಿಂದ ಬಿಲ್ಡಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ 6 ರಿಂದ 3 ವರ್ಷದ ಮಕ್ಕಳಿಗೆ ಮನೆಗೇನೆ ಫುಡ್ ವಿತರಣೆ ಮಾಡ್ತಾ ಇದ್ದೀವಿ. ಗರ್ಭಿಣಿ ಬಾಣತಿಯರಿಗೂ ಮನೆಗೇನೆ ಫುಡ್ ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಬಿಲ್ಡಿಂಗು ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ಯಾರನ್ನೂ ಕುಂಡ್ರಿಸ್ಕೊಳ್ತಾ ಇಲ್ಲ ನಾವು. ಆಮೇಲೆ ಇಲ್ಲೇ ಪಕ್ಕ ನಾಯಕನಹಟ್ಟಿ ಅಂಗನವಾಡಿ ಇದೆ. ಇಲ್ಲೇ ಮಕ್ಕಳನ್ನ ಅಲ್ಲಿಗೆ 3 ರಿಂದ 6 ವರ್ಷದ ಮಕ್ಕಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಮೇಲಧಿಕಾರಿಗಳು ಯಾವುದೇ ಕಾರಣಕ್ಕೂ ನೀವು ಕುಂಡ್ರಿಸ್ಕೋಬೇಡ್ರಿ, ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವೇನೇ ಅಂತ ಹೇಳಿದ್ದಾರೆ. ಸುಮಾರು ಸರಿ ನಾವು ಇಲ್ಲಿ ಕೌನ್ಸಿಲರ್ ಸರ್ಗೂ ಗಮನಕ್ಕೆ ತಂದಿದ್ದೀವಿ. 1-2 ಸರಿ ಮೀಟಿಂಗೂ ಕಲಿತು ಅವ್ರ ಕಡೆ ಗಮನ ಹರಿಸಿದ್ದೀವಿ. ಕೂರಿಸ್ತಿಲ್ಲ ಅಂದ್ರೆ ಒಂದು 2-3 ದಿನ ಮಾತ್ರ ತೆಗಿತೀವಿ. 2-3 ದಿನ ನೀವು ತೆಗೆದಾಗ ಕಟ್ಟಡ ಕುಸಿದು ಬಿದ್ದು ಅಧ್ವಾನ ಆದಾಗ ಅದಕ್ಕೆ ಹೊಣೆ ಯಾರು?
ಒಂದು ವರ್ಷದಿಂದ ಅಲ್ಲಿ ನಡೆಸ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಒಂದು ವರ್ಷದಿಂದ ನಡೆಸ್ತಾ ಇಲ್ಲ, ಆಯ್ತು ಬೇರೆ ಕಡೆ ನಡೆಸಿದ್ರಿ ಅನ್ನೋದಕ್ಕೆ ನೀವು ಸಾಕ್ಷಿಗಳನ್ನ ಕೊಡ್ಬೇಕಲ್ಲ. ನೋಡಿ ನಮ್ಮ ಈ ಅಂಗನವಾಡಿ ಕೇಂದ್ರ ಇಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಬೇರೆ ಕಡೆ ಇಟ್ಕೊಂಡಿದೀವಿ ಅಂತ ಹೇಳಿ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೇಕಲ್ಲ. ಇದನ್ನ ಯಾಕೆ ಇಟ್ಕೊಂಡಿದಿರಿ? ನೀವು ಹೇಳೋದೇನು ಅಂದ್ರೆ ಇದನ್ನ ರೇಷನ್ ಕೊಡೋದಕ್ಕೆ ಒಂದ್ 2-3 ದಿನ ತಿಂಗಳಲ್ಲಿ ನಾವು ತೆಗಿತೀವಿ. ಈ 2-3 ದಿನ ನೀವು ತೆಗಿತೀರಿ, ಅಲ್ಲಿ ನೀವೇ ಬಂದಿರ್ತೀರಿ, ಗರ್ಭಿಣಿಯರು ಬಂದಿರ್ತಾರೆ, ಮಕ್ಕಳು ಬಂದಿರ್ತಾರೆ, ಅಥವಾ ಯಾರೋ ಕರ್ಕೊಂಡು ಬಂದಿರ್ತಾರೆ. ಅವಾಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕುಸಿದ್ ಬಿದ್ರೆ ಕಟ್ಟಡ, ಅದಕ್ಕೆ ಹೊಣೆ ಯಾರು?